ಆತ್ಮೀಯ ತರಬೇತಿದಾರರಿಗೆ ಪುನರ್ಮನನ ತರಗತಿಗೆ ಆಧಾರದ ಸ್ವಾಗತ. ತರಬೇತಿದಾರರೇ, ಇವತ್ತಿನ ತರಗತಿಯಲ್ಲಿ ನಾವು ಸರ್ಫೇಸ್ ಪ್ರಿಪ್ರೇಷನ್ಸ್ ಆಫ್ ಮೆಟಲ್ಸ್ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸರ್ಫೇಸ್ ಪ್ರಿಪ್ರೇಷನ್ಸ್ನ ಯಾತಕ್ಕೆ ಮಾಡಬೇಕು? ಸರ್ಫೇಸ್ ಪ್ರಿಪ್ರೇಷನ್ಸನ್ನು ನಾವು ಮಾಡ್ತಕ್ಕಂಥದ್ದು ಆಂಟಿ ಕರೋಸಿವ್ ಟ್ರೀಟ್ಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಸರ್ಫೇಸ್ ಪ್ರಿಪ್ರೇಷನ್ಸನ್ನು ಮಾಡ್ತೀವಿ. ಮೆಟಲ್ಸ್ ಮೇಲ್ಭಾಗವನ್ನು ಕ್ಲೀನಿಂಗನ್ನು ಮಾಡ್ತಕ್ಕಂಥದ್ದು. ಮೆಟಲ್ಸ್ ಮೇಲ್ಭಾಗವನ್ನು ನಾವು ಕ್ಲೀನಿಂಗ್ ಮಾಡಲಿಕ್ಕೆ ಅನೇಕ ಮೆಥಡ್ನಲ್ಲಿ ನಾವೀಗಾಗಲೇ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ವೆಲ್ಡಿಂಗ್ ಮಾಡಿದ ನಂತರ, ಫೈಲಿಂಗ್ ಮಾಡಿದ ನಂತರ ಬರ್ಸನ್ನು ರಿಮೂವ್ ಮಾಡ್ತಕ್ಕಂಥದ್ದು, ಸ್ಪ್ಯಾಟ್ರನ್ನು ರಿಮೂವ್ ಮಾಡ್ತಕ್ಕಂಥದ್ದು, ಎಮ್ರಿ ಪೇಪರ್ನಲ್ಲಿ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಸ್ಕೇಲ್ಸನ್ನು ತೆಗಿತಕ್ಕಂಥದ್ದು, ಇವುಗಳೆಲ್ಲವನ್ನು ನಾವೀಗಾಗಲೇ ಮಾಡ್ತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ ಈ ಸರ್ಫೇಸ್ ಪ್ರಿಪ್ರೇಷನ್ಸ್ ಅಂದರೆ ಏನೋ, ಯಾತಕ್ಕೆ ಸರ್ಫೇಸ್ ಪ್ರಿಪ್ರೇಷನ್ಸನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನು ಮನನವನ್ನು ಮಾಡಿಕೊಳ್ಳೋಣ. ಸರ್ಫೇಸ್ ಕ್ಯಾರಿಂಗ್ ಆಫ್ ಡರ್ಟ್, ಗ್ರೀಸ್, corrosions or mill scale are unsuitable for the direct applications of anti-corrosion treatment. ಸರ್ಫೇಸ್ ಪ್ರಿಪ್ರೇಷನ್ಸನ್ನು ಯಾತಕ್ಕೆ ಮಾಡ್ತೀವಿ? ಅದ್ರ ಮೇಲೆ ಏನಿರುತ್ತೆ, ಸರ್ಫೇಸ್ ಮೇಲೆ ಈಗಾಗಲೇ ಆಗಿರ್ತಕ್ಕಂಥ ವರ್ಕ್ನ ನಂತರ ಏನಾಗಿರುತ್ತೆ, ಅದರ ಮೇಲೆ ಡರ್ಟ್ ಇರುತ್ತೆ, ಗ್ರೀಸ್ ಇರುತ್ತೆ, ಕರೋಷನ್ ತುಕ್ಕಿಡ್ದಿರ್ತದೆ. ಕೆಲವು ಆಪರೇಷನ್ಸನ್ನು ಮಾಡಿದ ನಂತರ ಮಿಲ್ ಸ್ಕೇಲ್ಸ್ ಇರುತ್ತೆ, ಅಂದರೆ ಮಿಲ್ಲಿಂಗ್ ಮಾಡಿದ ತಕ್ಷಣ ಅದರ ಸ್ಕೇಲ್ ಫಾರ್ಮೇಟ್ ಆಗಿರುತ್ತೆ ಅದರ ಮೇಲೆ. ಇವೆಲ್ಲ ಪರಿಣಾಮಗಳಿಂದ ಆ ಒಂದು ಸರ್ಫೇಸ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಲೈಕ್ ಎಲೆಕ್ಟ್ರೋಪ್ಲೇಟಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಈ ರೀತಿಯಾದಂಥ ಟ್ರೀಟ್ಮೆಂಟನ್ನು ನಾವು ಮಾಡಲಿಕ್ಕೆ ಆಗಲ್ಲ. ಈ ಕಾರಣದಿಂದ ನಾವುಗಳು ಏನು ಮಾಡ್ತೀವಿ, ಇದಕ್ಕೆ ಸರ್ಫೇಸ್ ಪ್ರಿಪ್ರೇಷನ್ಸನ್ನು ಮಾಡಬೇಕಾಗುತ್ತೆ. ಬಿಫೋರ್ ಟು ಗಿವ್ ಎ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್, ಸರ್ಫೇಸ್ ಕ್ಯಾನ್ ಬಿ ಪ್ರಿಪೇರ್ಡ್. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಎನಿ ಎಫಿಷಿಯಂಟ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಈಸ್ ಸರ್ಫೇಸ್ ಪ್ರಿಪ್ರೇಷನ್ಸ್. ಗೊತ್ತಾಯ್ತಲ್ಲ, ಯಾವುದೇ ಒಂದು ಆಂಟಿ ಕರೋಸಿವ್ ಟ್ರೀಟ್ಮೆಂಟು ಅದು ಎಫೆಕ್ಟಿವ್ ಆಗಬೇಕಾದ್ರೆ ಅಲ್ಲಿ ನಾವೇನನ್ನು ಮಾಡಬೇಕು, ಸರ್ಫೇಸನ್ನು ಅಕ್ಯುರೇಟಾಗಿ ಏನು ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸರ್ಫೇಸ್ ಪ್ರಿಪ್ರೇಷನ್ಸ್ ಮೆಥಡ್, ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ಎ ಸರ್ಫೇಸ್ ಪ್ರಿಪ್ರೇಷನ್. ಒನ್, ಡಿಗ್ರೀಸಿಂಗ್, ಪಿಕ್ಲಿಂಗ್, ಬ್ಲಾಸ್ಟ್ ಕ್ಲೀನಿಂಗ್, ಫ್ಲೇಮ್ ಡಿಸ್ಕೇಲಿಂಗ್, ಮೆಕ್ಯಾನಿಕಲ್ ಕ್ಲೀನಿಂಗ್. ಈ ರೀತಿ ನಾವೇನು ಮಾಡ್ತೀವಿ, ಸರ್ಫೇಸನ್ನು ಪ್ರಿಪೇರ್ ಮಾಡ್ತೀವಿ. ಈ ಸರ್ಫೇಸನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಮೊದಲನೇದು ಡಿಗ್ರೀಸಿಂಗ್ ಅಂತ ಕರಿತೀವಿ. ಡಿಗ್ರೀಸಿಂಗ್ ಅಂದರೆ ಮೆಟಲ್ ಸರ್ಫೇಸ್ ಮೇಲೆ ಏನಾದರೂ ಆಯಿಲ್ ಕಂಟೆಂಟ್ ಆಗಲಿ, ಗ್ರೀಸ್ ಕಂಟೆಂಟ್ ಆಗಲಿ ಇದ್ದರೆ ನಾವೇನು ಮಾಡಬೇಕು, ಅದನ್ನು ತೆಗಿಬೇಕು. ಅದನ್ನು ಡಿಗ್ರೀಸಿಂಗ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಬಿಲೋ ಸಾಲ್ವೆಂಟ್. ಯಾವ ಸಾಲ್ವೆಂಟನ್ನು ಉಪಯೋಗಿಸ್ತೀವಿ? ವೈಟ್ ಸ್ಪಿರಿಟನ್ನು ಯೂಸ್ ಮಾಡ್ತೀವಿ, ಕಾರ್ಬನ್ ಟೆಟ್ರಾಕ್ಲೋರೈಡನ್ನು ಯೂಸ್ ಮಾಡ್ತೀವಿ, ಮತ್ತು ಟ್ರೈಕ್ಲೋರೋ ಎಥಿಲೀನ್ ಅಂತ ನಾವು ಯೂಸ್ ಮಾಡ್ತೀವಿ. ದ ಸಾಲ್ವೆಂಟ್ ಯೂಸ್ಡ್ ಇನ್ ಡಿಗ್ರೀಸಿಂಗ್ will create a health hazard. Safety precaution should be taken before using this solvent. ನಾವು ಈ ಡಿಗ್ರೀಸಿಂಗನ್ನು ಮಾಡಲಿಕ್ಕೆ ಏನು ಸಾಲ್ವೆಂಟನ್ನು ಬಳಸ್ತೀವೋ ಈ ಸಾಲ್ವೆಂಟು ಹೆಲ್ತ್ ಹಜಾರ್ಡ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದ ನಾವೇನು ಮಾಡಬೇಕು, ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಳ್ಬೇಕು. ಈ ಸಾಲ್ವೆಂಟನ್ನು ನಾವು ಬಳಸೋದಕ್ಕಿಂತ ಮೊದಲೇ ವೈಟ್ ಸ್ಪಿರಿಟ್ ಇರ್ಬೋದು, CTC ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಟ್ರೈಕ್ಲೋರೋ ಎಥಿಲೀನ್ ಇರ್ಬೋದು, ಇವುಗಳನ್ನು ಬಳಸೋದಕ್ಕಿಂತ ಮೊದಲೇ ಏನನ್ನು ಮಾಡಬೇಕು,
ಈ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಳ್ಬೇಕು. ಗ್ಲೌಸನ್ನು ಹಾಕೊಳ್ತಕ್ಕಂಥದ್ದು, ಕೈಗೆ ಆಗದಾಗೆ ಗಾಗಲ್ಸನ್ನು ಹಾಕೊಳ್ತಕ್ಕಂಥದ್ದು, ಈ ರೀತಿ ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಳ್ಬೇಕು. ಎರಡನೇ ಸರ್ಫೇಸ್ ಪ್ರಿಪ್ರೇಷನ್ಸ್ ಮೆಥಡು ಪಿಕ್ಲಿಂಗ್ ಅಂತ ನಾವು ಕರಿತೀವಿ. ವಾಟ್ ಈಸ್ ಕಾಲ್ಡ್ ಪಿಕ್ಲಿಂಗ್? ಪಿಕ್ಲಿಂಗ್ ಅಂದರೆ ಹಜ್ಜಿ ತೆಗಿತಕ್ಕಂಥದ್ದು. ಈ ಪಿಕ್ಲಿಂಗನ್ನು ಹೇಗೆ ಮಾಡ್ತಾರೆ? ಇಟ್ ಈಸ್ ಎ ಕೆಮಿಕಲ್ ಮೆಥಡ್ ಆಫ್ ಕ್ಲೀನಿಂಗ್. ಪಿಕ್ಲಿಂಗ್ ಅನ್ನೋದೇನು? ಒಂದು ಕೆಮಿಕಲ್ ಮೆಥಡ್ ಆಫ್ ಕ್ಲೀನಿಂಗ್. The surface of the metal is cleaned with dilute sulfuric acid or mixed acid. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡು ಅಥವಾ ಮಿಕ್ಸ್ಡ್ ಆ್ಯಸಿಡ್ಸನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಯಾವ ರೀತಿ ಸರ್ ಇದನ್ನು ಕ್ಲೀನ್ ಮಾಡೋದು? ಇಲ್ಲಿ ನಿಮಗೊಂದು ಫಿಗರನ್ನು ತೋರಿಸ್ತೀನಿ, ಯಾವ ರೀತಿ ಸರ್ಫೇಸ್ ಪ್ರಿಪ್ರೇಷನ್ಸನ್ನು ಮಾಡ್ತಾರೆ ಅಂತೇಳಿ. ಒಂದು ಪಿಕ್ಲಿಂಗ್ ಬಾತ್ ಅಂತ ಮಾಡಬೇಕು. ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಮಿಕ್ಸಡ್ ಆ್ಯಸಿಡ್ ಏನಿದೆ, ಆ ಒಂದು ಬಾತನ್ನು ಮಾಡಿ, ಒಂದು ಟಬ್ಬನ್ನು ಮಾಡಿ, ಆ ಟಬ್ನೊಳಗಡೆಗೆ ಅದನ್ನು ಮಿಕ್ಸ್ ಮಾಡಿ ಅದರೊಳಗೆ ನಾವೇನು ಮಾಡ್ತೀವಿ, ಇಲ್ಲಿ ನೋಡಿ ಕಾಂಪೊನೆಂಟನ್ನು ಇಮ್ಮರ್ಸ್ ಮಾಡಿ ಮೇಲೆ ಎತ್ತೀವಿ. ನಂತರ ಅದನ್ನು ಇನ್ನೊಂದು ಟಬ್ನಲ್ಲಿ ಏನು ಮಾಡ್ತೀವಿ, ಇಮ್ಮರ್ಸ್ ಮಾಡಿ ಅದನ್ನು ಹೊರಗಡೆ ತೆಗೆದು ಏನು ಮಾಡ್ತೀವಿ, ಅದನ್ನು ವಾಶ್ ಔಟ್ ಮಾಡ್ತೀವಿ. ದಿಸ್ ಈಸ್ ದ ಪಿಕ್ಲಿಂಗ್ ಮೆಥಡ್. ನೆಕ್ಸ್ಟ್ ಬ್ಲಾಸ್ಟ್ ಕ್ಲೀನಿಂಗ್ ಅಂತ ನಾವು ಕರಿತೀವಿ. ಬ್ಲಾಸ್ಟ್ ಕ್ಲೀನಿಂಗ್ ಅಂದ್ರೇನು? ಇಟ್ ಈಸ್ ಎ ಮೆಕ್ಯಾನಿಕಲ್ ಮೆಥಡ್ ಆಫ್ ಕ್ಲೀನಿಂಗ್ in which the scale and corrosions are removed by high velocity of blast of steel salt or sand particle. If steel salts are used, the process is called salt blasting. ನೋಡಿ, ಇದು ಒಂದು ಮೆಕ್ಯಾನಿಕಲ್ ಮೆಥಡ್ ಆಫ್ ಕ್ಲೀನಿಂಗು. ಸಾಮಾನ್ಯವಾಗಿ ವೆಲ್ಡಿಂಗ್ ಆದ ನಂತರ ಆ ವೆಲ್ಡಿಂಗ್ ಉಳಿಸಿರ್ತಕ್ಕಂಥ ಸ್ಪ್ಯಾಟರ್ಸ್ ಇರ್ಬೋದು, ಸ್ಕೇಲ್ಸ್ ಇರ್ಬೋದು, ಕಾರ್ಬನ್ ಇರ್ಬೋದು, ಇವುಗಳೆಲ್ಲವನ್ನು ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ಗೆ ಹೋಗೋದಕ್ಕಿಂತ, ಪೇಂಟಿಂಗ್ಗೆ ಹೋಗೋದಕ್ಕಿಂತ ಮೊದಲು ನಾವೇನು ಮಾಡಬೇಕಾಗುತ್ತೆ, ಕ್ಲೀನ್ ಮಾಡಬೇಕಾಗುತ್ತೆ. ಈ ಕ್ಲೀನ್ ಮಾಡುವಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಬ್ಲಾಸ್ಟ್ ಕ್ಲೀನಿಂಗ್ ಅಂತ ಮಾಡಿದ್ದೀವಿ. ಅಂದರೆ ಮೆಟಲ್ ಪಾರ್ಟಿಕಲ್ಸ್, ಸಣ್ಣ ಸಣ್ಣ ಕಾಳುಗಳ, ರಾಗಿ ಕಾಳುಗಳ ಥರ ಇರ್ತದೆ, ಆ ಕಾಳುಗಳನ್ನು ಹೈ ಪ್ರೆಷರ್ ಫೋರ್ಸ್ನಲ್ಲಿ ಆ ಒಂದು ಕಾಂಪೊನೆಂಟ್ ಮೇಲೆ ಏನು ಮಾಡ್ತಾರೆ, ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡಿದಾಗ ಅದರ ಮೇಲಿರ್ತಕ್ಕಂಥ ಡರ್ಟು, ಸ್ಕೇಲ್ಸು, ಮಿಲ್ ಸ್ಕೇಲ್ಸ್, ಈ ರೀತಿ ಎಲ್ಲ ಮೆಟೀರಿಯಲ್ಸ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಅಥವಾ ಸ್ಯಾಂಡ್, ಇನ್ಸ್ಟೆಡ್ ಆಫ್ ಮೆಟಲ್ ಪಾರ್ಟಿಕಲ್, ಸ್ಯಾಂಡ್, ಮರಳನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಎಲ್ಲಿ ನಾವು ಸ್ಟೀಲನ್ನು ಯೂಸ್ ಮಾಡಿದ್ರೆ, ಮೆಟಲನ್ನು ಯೂಸ್ ಮಾಡಿದ್ರೆ ಅದನ್ನು ನಾವು ಸಾಲ್ಟ್ ಬ್ಲಾಸ್ಟಿಂಗ್ ಅಂತ ಕರಿತೀವಿ. ಸೊ ಈ ನಿಮಗೆ ನೋಡಿ, ಈ ಚಿತ್ರದಲ್ಲಿ ಯಾವ ರೀತಿ ಇದೆ ನೋಡಿ, ಸೇಫ್ಟಿ. ಅವರು ಮೆಟಲ್ ಬ್ಲಾಸ್ಟ್ ಮಾಡುವಾಗ, ಸ್ಯಾಂಡ್ ಬ್ಲಾಸ್ಟ್ ಮಾಡುವಾಗ, ಸ್ಯಾಂಡ್ ಬ್ಲಾಸ್ಟ್ ಮಾಡ್ತಕ್ಕಂಥ ಆಪರೇಟರ್ ಏನು ಮಾಡಬೇಕು, ಸೇಫ್ಟಿ ಪ್ರಿಕಾಷನ್ಸನ್ನು ಅಬ್ಸರ್ವ್ ಮಾಡಬೇಕು. ಸೊ ಪ್ರೊಟೆಕ್ಟಿಂಗ್ ಇಕ್ವಿಪ್ಮೆಂಟನ್ನು ಆತ ಹಾಕೋಬೇಕು, ಫುಲ್ ಪ್ರೊಟೆಕ್ಟಿವ್ ಕ್ಲಾತನ್ನು ಆತ ಹಾಕೋಬೇಕು. ಸೊ ಹೈ ವೆಲಾಸಿಟಿ ಜೆಟ್ನಲ್ಲಿ ನಾವು ಸ್ಯಾಂಡ್ ಕ್ಲೀನಿಂಗ್, ಸ್ಯಾಂಡ್ ಬ್ಲಾಸ್ಟ್ ಅಥವಾ ಸೋಟ್ ಬ್ಲಾಸ್ಟನ್ನು ನಾವು ಮಾಡ್ತೀವಿ. ಇದಲ್ಲದೆ ತರಬೇತಿದಾರರೇ ಫ್ಲೇಮ್ ಡಿಸ್ಕೇಲಿಂಗ್ ಅಂತ ನಾವು ಮಾಡ್ತೀವಿ. ಫ್ಲೇಮ್ ಅಂದರೆ ನಿಮಗೆ ಗೊತ್ತು, ಬೆಂಕಿಯನ್ನು ಕಾಯಿಸಿ ಸರ್ಫೇಸನ್ನು ಏನು ಮಾಡ್ತಕ್ಕಂಥದ್ದು, ಕ್ಲೀನಿಂಗನ್ನು ಮಾಡ್ತಕ್ಕಂಥದ್ದು. ಇಫ್ ದ ಸ್ಟೀಲ್ ಸರ್ಫೇಸ್ ವಿಚ್ ಇಸ್ ಟು ಬಿ ಡಿಸ್ಕೇಲ್ ಈಸ್ ಸೀಟೆಡ್ ವಿತ್ ಎನಿ ಆಕ್ಸಿ ಫ್ಯೂಯಲ್ ಗ್ಯಾಸ್ ಟಾರ್ಚ್ ವಿತ್ ಹೈ ಇಂಟೆನ್ಸಿಟಿ ಫ್ಲೇಮ್. ಆಕ್ಸಿ ಫ್ಯೂಯಲ್ ಗ್ಯಾಸ್ ಟಾರ್ಚ್ ಅಂತ ನೀವು ವೆಲ್ಡಿಂಗ್ ಮಾಡುವಾಗ ನೋಡಿದ್ದೀರಿ, ಆಕ್ಸಿ ಅಸಿಟಲಿನ್ ಗ್ಯಾಸ್ ಟಾರ್ಚನ್ನು ನಾವು ಯೂಸ್ ಮಾಡ್ತೀವಿ. ಆ ಆಕ್ಸಿ ಅಸಿಟಲಿನ್ ಗ್ಯಾಸ್ ಟಾರ್ಚ್ ಇಲ್ಲಿ ಫ್ಲೇಮ್ ಡಿಸ್ಕೇಲಿಂಗ್ನಲ್ಲಿ ನಾವು ಬೇರೆ ಥರ ಆಕ್ಸಿ ಅಸಿಟಲಿನ್ ಡಿಸ್ಕೇಲ್ ಮಾಡಲಿಕ್ಕೆ ಒಂದು ಟಾರ್ಚನ್ನು ಯೂಸ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ದ ರ್ಯಾಪಿಡ್ ಲೋಕಲ್ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ದ ಲೂಸ್ಲಿ added scale against the relatively unheated base metal cause the scale to black up. ನೋಡಿ, ಇಲ್ಲಿ ನಿಮಗೆ ಡಿಸ್ಕೇಲಿಂಗನ್ನು ಮಾಡ್ತಾ ಇರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮನ್ನು ಬಳಸ್ಕೊಂಡು ಸರ್ಫೇಸನ್ನು ಏನು ಮಾಡ್ತಾ ಇದ್ದಾರೆ, ಹೀಟ್ ಮಾಡಿ ಡಿಸ್ಕೇಲನ್ನು ಮಾಡ್ತಾ ಇದ್ದಾರೆ. ಈ ಫ್ಲೇಮ್ ಡಿಸ್ಕೇಲಿಂಗ್ನಲ್ಲಿ ದ ಪ್ರೋಸೆಸ್ ಇಸ್ ಎಕ್ಸಲೆಂಟ್ ರಿಮೂವಿಂಗ್ ರಸ್ಟನ್ನು, ಗ್ರೀಸನ್ನು ಏನು ಮಾಡುತ್ತೆ, ಇದು ಎಕ್ಸಲೆಂಟಾಗಿ ಇದು ರಿಮೂವ್ ಮಾಡ್ತದೆ. ಎನಿ ರಸ್ಟ್ ಪಾರ್ಟಿಕಲ್ಸ್ ಇಸ್ ಕನ್ವರ್ಟೆಡ್ ಇಂಟು ಪೌಡರ್ ಕ್ಯಾನ್ ಈಸಿಲಿ ಬಿ ಬ್ರಷ್ಡ್ ಅವೇ ಬಿಫೋರ್ ಕಮೆನ್ಸಿಂಗ್ ಟು ಪೇಂಟ್. ಈ ಫ್ಲೇಮ್ ಡಿಸ್ಕೇಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ರಸ್ಟ್ ಪಾರ್ಟಿಕಲ್ಸು, ಕರೋಷನ್ ಹಿಡಿದಿರ್ತಕ್ಕಂಥ ಪಾರ್ಟಿಕಲ್ಸ್ ಎಲ್ಲ ಪೌಡರ್ ಆಗೋಗುತ್ತೆ. ನಂತರ ಅದನ್ನು ಏನು ಮಾಡ್ಬೋದು, ಈಸಿಯಾಗಿ ನಾವು ಅದನ್ನು ಬ್ರಷ್ ಔಟ್ ಮಾಡ್ಬೋದು. ಈಸಿಯಾಗಿ ಕ್ಲೀನ್ ಮಾಡಿದ್ರೆ ಬಿಫೋರ್ ಕಮೆನ್ಸಿಂಗ್ ಆಫ್ ಪೇಂಟ್ ಅದನ್ನು ಕ್ಲೀನ್ ಮಾಡಿದ ತಕ್ಷಣ ಎಲ್ಲ ರಿಮೂವ್ ಆಗುತ್ತೆ. ಸೊ ಇಟ್ ಈಸ್ ಸಫಿಷಿಯೆಂಟ್, ಪ್ರಿಪೇರ್ ಆಗುತ್ತೆ. ಏನಂದರೆ ಫರ್ದರ್ ಆ್ಯಂಟಿ ಕರೋಸಿವ್ ಟ್ರೀಟ್ಮೆಂಟ್ಗೆ ಅದೇನಾಗುತ್ತೆ, ಪ್ರಿಪೇರ್ ಆಗುತ್ತೆ. For best result, the primer should be applied when the steel is approximately 45 degrees centigrade
ಮೆಥಡ್. ದಟ್ ಈಸ್ ದ ಟೆಂಪರೇಚರ್ ಅಟ್ ರಿಸಲ್ಟ್ ಈ ಪ್ರೈಮರ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ 45 ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಅದನ್ನು ಹೀಟ್ ಮಾಡಿದರೆ ಸೂಕ್ತ ಅಂತ ಕರಿತೀವಿ. ಯಾಕೆ ಅಂದರೆ ನೀವು 45 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಆಲ್ಮೋಸ್ಟ್ ನಾವು ಮೆಟಲನ್ನು ಹ್ಯಾಂಡಲ್ ಮಾಡ್ಬೋದು. This method of surface preparation is often specified for the heavily rusted steel work. ನೋಡಿ ಇದು ಯಾವುದಕ್ಕೆ ಸೂಕ್ತ ಅಂತಂದರೆ ತುಂಬ ರಸ್ಟ್ ಹಿಡಿದಿರುತ್ತಲ್ಲ, ತುಂಬ ಕರೋಷನ್ ಹಿಡಿದಿರುತ್ತಲ್ಲ ಅಂಥ ಒಂದು ಮೆಟೀರಿಯಲ್ಗೆ ಇದು ಸೂಕ್ತವಾದಂಥದ್ದು ಈ ಒಂದು ಸರ್ಫೇಸ್ ಪ್ರಿಪ್ರೇಷನ್ಸ್ ಮೆಥಡ್. It is suitable for light steel work which may be buckle and distort because of the intense localization. ಇದು ಲೈಟ್ ಸ್ಟೀಲ್ ವರ್ಕ್ಗೆ ಸೂಟೇಬಲ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಡಿಸ್ಟಾರಿಸನ್ಸ್ ಆಗುತ್ತೆ. ಯಾಕಂದರೆ ಈಟು ಲೋಕಲೈಸ್ಡ್ ಆಗುತ್ತೆ. ಒಂದೇ ಕಡೆ ಕಾನ್ಸಂಟ್ರೇಷನ್ಸ್ ಆದಾಗ ಈಟು ಲೋಕಲೈಸ್ಡ್ ಆದಾಗ ಆ ಮೆಟಲ್ ಏನಾಗುತ್ತೆ ಬಕಲ್ ಆಗ್ತಕ್ಕಂಥದ್ದು, ಡಿಸ್ಟಾರ್ಷನ್ ಆಗ್ತಕ್ಕಂಥದ್ದು ಆಗುತ್ತೆ. ಅದರಿಂದ ಈ ಲೈಟ್ ವರ್ಕನ್ನ ನಾವು ಡಿಸ್ಕೇಲಿಂಗ್ ಮಾಡಬೇಕಾದ್ರೆ, ಈ ಫ್ಲೇಮ್ ಡಿಸ್ಕೇಲಿಂಗ್ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ನಾವು ತಗೊಳ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್, ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಸರ್ಫೇಸ್ ಪ್ರಿಪ್ರೇಷನ್. ಒಂದು ಡಿಗ್ರೀಸಿಂಗ್, ಪಿಕ್ಲಿಂಗ್ ಅಂಡ್ ಬ್ಲಾಸ್ಟ್ ಕ್ಲೀನಿಂಗ್ ಅಂಡ್ ಫ್ಲೇಮ್ ಡಿಸ್ಕೇಲಿಂಗ್. ನೋಡಿ ಈ ಡಿಗ್ರೀಸಿಂಗನ್ನು ಮಾಡಲಿಕ್ಕೆ, ಪಿಕ್ಲಿಂಗನ್ನು ಮಾಡೋದು ನೋಡಿದ್ರಿ, ಬ್ಲಾಸ್ಟ್ ಕ್ಲೀನಿಂಗನ್ನು ನೋಡಿದ್ರಿ, ಫ್ಲೇಮ್ ಡಿಸ್ಕೇಲಿಂಗನ್ನು ನೋಡಿದ್ರಿ. ಇದ್ರ ಜೊತೆಗೆ ನಾವು ಮೆಕ್ಯಾನಿಕಲ್ ಕ್ಲೀನಿಂಗ್ ಮೆಥಡನ್ನು ಮಾಡ್ತೀವಿ. ಯಾವ ಥರ ಸರ್, ಯಾವ್ಯಾವುದು ಮೆಕ್ಯಾನಿಕಲ್ ಕ್ಲೀನಿಂಗ್ ಮೆಥಡ್ ಅಂದರೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೀನಿ. ನಾವೇನು ಮಾಡ್ತೀವಿ, ಎಂಬ್ರಿ ಮಾಡ್ತೀವಿ, ಫೈಲಿಂಗ್ ಮಾಡ್ತೀವಿ, ಗ್ರೈಂಡಿಂಗ್ ಮಾಡ್ತೀವಿ. ಸೊ ಇವೆಲ್ಲ ಮೆಕ್ಯಾನಿಕಲ್ ಕ್ಲೀನ್ ಮೆಥಡ್. ಇಲ್ಲೂ ಕೂಡ ನಾವು ಸರ್ಫೇಸ್ ಮೇಲೆ ಇರ್ತಕ್ಕಂಥ ರಸ್ಟನ್ನು, ಸ್ಕೇಲನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಲ್ಲೊಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ದ ಎಫೆಕ್ಟಿವ್ ಆಂಟಿ ಕರೋಷನ್ ಟ್ರೀಟ್ಮೆಂಟ್ ಸರ್ಫೇಸ್ ಪ್ರಿಪ್ರೇಷನ್ ಈಸ್ ಕ್ಯಾರಿಡ್ ಔಟ್ ಬೈ painting the surface with good quality paint. 1. Removing the dirt, grease, corrosions or mill scale. 2. B. Grinding the surface and providing a smooth finish. Piling the surface and finishing a smooth surface. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದ ಕರೆಕ್ಟ್ ಆನ್ಸರ್ ಈಸ್ ರಿಮೂವಿಂಗ್ ಡರ್ಟ್, ಗ್ರೀಸ್, ಕರೋಷನ್ ಆರ್ ಮಿಲ್ ಸ್ಕೇಲ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್ ಬಿಫೋರ್ ಟು ಡೂ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ನೀವು ಪೇಂಟ್ ಮಾಡೋದಕ್ಕೂ ಮೊದಲೇ, ಈ ಥರ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಮಾಡೋಕ್ಕೂ ಮೊದಲೇ ಏನು ಮಾಡಬೇಕು, ಡರ್ಟು, ಗ್ರೀಸು, ಕರೋಷನ್ನು, ಮಿಲ್ ಸ್ಕೇಲನ್ನು ತೆಗಿಬೇಕು. ಇದನ್ನು ಹೇಗೆ ಸರ್ ತೆಗಿತಕ್ಕಂಥದ್ದು ಅಂದರೆ ಮೆಕ್ಯಾನಿಕಲ್ ಮೆಥಡಲ್ಲಿ ತೆಗಿಬೋದು, ಡಿಗ್ರೀಸಿಂಗ್ ಮಾಡ್ಬೋದು, ಪಿಕ್ಲಿಂಗ್ ಮಾಡ್ಬೋದು, ಅಥವಾ ಸೂಟ್ ಬ್ಲಾಸ್ಟಿಂಗ್ ಮಾಡ್ಬೋದು, ಸ್ಯಾಂಡ್ ಬ್ಲಾಸ್ಟಿಂಗನ್ನು ಮಾಡ್ಬೋದು, ಅಥವಾ ಫ್ಲೇಮ್ ಡಿಸ್ಕೇಲಿಂಗನ್ನು ಮಾಡ್ಬೋದು. ಇವುಗಳ ಮೂಲಕ ನಾವೇನು ಮಾಡ್ಬೋದು, ಎಫೆಕ್ಟಿವ್ ಆಗಿ ಒಂದು ಸರ್ಫೇಸ್ ಪ್ರಿಪ್ರೇಷನ್ಸನ್ನು ಪ್ರಿಪೇರನ್ನು ನಾವು ಮಾಡ್ಬೋದು. ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಸೊ ಈ ಮ್ಯಾಚ್ ದಿ ಫಾಲೋಯಿಂಗ್ನಲ್ಲಿ ನೀವೇನು ಮಾಡಬೇಕು, ಈಗ ಮ್ಯಾಚನ್ನು ಮಾಡಬೇಕು. ಸೊ ಮೊದಲನೇದು ಒಂದು ಚಾರ್ಕ್ಟರಿಸ್ಟಿಕ್ಸನ್ನು ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಮೆಥಡ್ಸನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಮೊದಲನೇದು ಡಿಗ್ರೀಸಿಂಗ್, ಪಿಕ್ಲಿಂಗ್, ಬ್ಲಾಸ್ಟ್ ಕ್ಲೀನಿಂಗ್, ಫ್ಲೇಮ್ ಡಿಸ್ಕೇಲಿಂಗ್ ಅಂತಿದೆ. ಈ ಕಡೆ ಬಂದರೆ ನಿಮಗೆ ಚಾರ್ಕ್ಟರಿಸ್ಟಿಕ್ಸ್ ಇದೆ. ಈಗ ಚಾರ್ಕ್ಟರಿಸ್ಟಿಕ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲನೇ ಚಾರ್ಕ್ಟರಿಸ್ಟಿಕ್, ಇಟ್ ಈಸ್ ಎ ಮೆಕ್ಯಾನಿಕಲ್ ಮೆಥಡ್ ಆಫ್ ಕ್ಲೀನಿಂಗ್ ಇನ್ ವಿಚ್ ಸ್ಕೇಲ್ಸ್ ಅಂಡ್ ಕರೋಷನ್ಸ್ ಆರ್ ರಿಮೂವ್ ಬೈ ಹೈ ವೆಲಾಸಿಟಿ ಬ್ಲಾಸ್ಟ್ ಆಫ್ ಸ್ಟೀಲ್ ಸಾಲ್ಟ್ಸ್ ಆರ್ ಸ್ಯಾಂಡ್ ಪಾರ್ಟಿಕಲ್ಸ್ ಅಂತ ಇದೆ. ಯಾವುದ್ರಲ್ಲಪ್ಪ, ಸ್ಟೀಲ್ ಸಾಲ್ಟು ಅಥವಾ ಮೆಟಲ್ ಪಾರ್ಟಿಕಲ್ಸು ಅಥವಾ ಸ್ಯಾಂಡ್ಸನ್ನು ಯೂಸ್ ಮಾಡೋದು, ಬ್ಲಾಸ್ಟ್ ಕ್ಲೀನಿಂಗ್. ಒಂದನೇದಕ್ಕೆ ಸರಿ ಉತ್ತರ ಯಾವುದು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ಸರ್ಫೇಸ್ ಟು ಬಿ ಡಿಸ್ಕೇಲ್ ಈಸ್ ಹೀಟೆಡ್ ವಿತ್ ಎನ್ ಆಕ್ಸಿಫ್ಯೂಯಲ್ ಗ್ಯಾಸ್ ಸ್ಟಾರ್ಸ್ ವಿತ್ ಹೈ ಇಂಟೆನ್ಸಿಟಿ ಫ್ಲೇಮ್. ಹೈ ಇಂಟೆನ್ಸಿಟಿ ಫ್ಲೇಮನ್ನು ಇಟ್ಕೊಂಡು ಆಕ್ಸಿಫ್ಯೂಯಲ್ ಗ್ಯಾಸ್ನಲ್ಲಿ ನಾವು ಯಾವ ರೀತಿ ಕ್ಲೀನನ್ನು ಮಾಡ್ತೀವಿ, ಯಾವ ಮೆಥಡ್ ಅಂತ ಅಂದರೆ ಅದು ಈಗ ತಾನೇ ಹೇಳಿದ್ದೀನಿ ನಾನು, ಫ್ಲೇಮ್ ಡಿಸ್ಕೇಲಿಂಗ್ ಮೆಥಡ್. ಅಲ್ಲಿಗೆ ಯಾವುದು ಕರೆಕ್ಟು, ಇಲ್ಲಿ ಡಿ ಅಂತ ಇದೆ ನೋಡಿ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ಎ ಕೆಮಿಕಲ್ ಮೆಥಡ್ ಆಫ್ ಕ್ಲೀನಿಂಗ್ ಸರ್ಫೇಸ್ ಬೈ ಯೂಸಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಫಾರ್ ಪೆರಸ್ ಮೆಟಲ್ ಅಂಡ್ ಮಿಕ್ಸೆಡ್ ಆಸಿಡ್ ಫಾರ್ ನಾನ್ ಪೆರಸ್ ಮೆಟಲ್. ಇದು ಒಂದು ಕೆಮಿಕಲ್ ಕ್ಲೀನಿಂಗ್ ಮೆಥಡ್. ಯಾವುದಪ್ಪ ಇಲ್ಲಿ ಕೆಮಿಕಲ್ ಕ್ಲೀನಿಂಗ್ ಮೆಥಡು, ಈಗ ತಾನೇ ಹೇಳಿದ್ದೀನಿ, ದಟ್ ಈಸ್ ಕಾಲ್ಡ್ ಬಿ ಪಿಕ್ಲಿಂಗ್ ಅಂತ ಕರಿತೀವಿ. ಸಲ್ಫ್ಯೂರಿಕ್ ಆಸಿಡ್ಸ್ ಅಥವಾ ಮಿಕ್ಸೈಡ್ ಆಸಿಡ್ಸನ್ನು ಉಪಯೋಗಿಸ್ಕೊಂಡು ಆ ಒಂದು ಪಾರ್ಟನ್ನು ಅದರಲ್ಲಿ ಹಚ್ಚಿ ಮತ್ತೆ ನೀರಿನಲ್ಲಿ ಅದನ್ನು ಏನು ಮಾಡಿ ವಾಶ್ಔಟ್ ಮಾಡಿ ಕ್ಲೀನ್ ಮಾಡಿ ನಾವು ಆ್ಯಂಟಿ ಕರೋಸಿವ್ ಟ್ರೀಟ್ಮೆಂಟ್ಗೆ ಏನು ಮಾಡ್ತಾ ಇರ್ತೀವಿ, ಪ್ರಿಪೇರ್ ಮಾಡೋದು ಪಿಕ್ಲಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್.
ನಾಲ್ಕನೇದು ಬೇಕಾದ್ರೆ ಸರ್ಫೇಸ್ ಪ್ರಿಪ್ರೇಷನ್ಸ್ ಫಾರ್ ಆಂಟಿ ಕರೋಷನ್ ಟ್ರೀಟ್ಮೆಂಟ್ ಇಸ್ ಡನ್ ವಿತ್ ಎ ಸಾಲ್ವೆಂಟ್ ಸಚ್ ಆಸ್ ವೈಟ್ ಸ್ಪಿರಿಟ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ ಟ್ರೈಕ್ಲೋರೋಎಥಿಲೀನ್. ಯಾವುದು ಕರೆಕ್ಟೋ? ಕಾರ್ಬನ್ ಟೆಟ್ರಾಕ್ಲೋರೈಡು, ವೈಟ್ ಸ್ಪಿರಿಟ್ ಯೂಸ್ ಮಾಡೋದು, CTCನ ಯೂಸ್ ಮಾಡೋದು, ಟ್ರೈಕ್ಲೋರೋಎಥಿಲೀನ್ ಯೂಸ್ ಮಾಡೋದು. ಮೊದಲನೇದು ಹೇಳಿದೆ ನಾನು, ಡಿಗ್ರೀಸಿಂಗ್. ವಿಚ್ ಇಸ್ ಒನ್ ಕರೆಕ್ಟ್? ಎ ಇಸ್ ದಿ ಕರೆಕ್ಟ್ ಆನ್ಸರ್. ಲಾಸ್ಟ್ ಒನ್. ದಿಸ್ ಮೆಥಡ್ ಇಸ್ ಆಫ್ಟನ್ ಸ್ಪೆಸಿಫೈಡ್ ಫಾರ್ ಹೆವಿ ರಸ್ಟೆಸ್ಟ್ರಿಯಲ್ ವರ್ಕ್. ತುಂಬ ಜಾಸ್ತಿ ರಸ್ಟ್ ಹಿಡಿದಿದ್ರೆ ಯಾವ ಮೆಥಡನ್ನು ನಾವು ಬಳಸ್ತೀವಿ ಅಂದರೆ, ಇಲ್ಲಿ ನಾವು ಯಾವ ಮೆಥಡನ್ನು ಬಳಸ್ತೀವಿ? ಫ್ಲೇಮ್ ಡಿಸ್ಕೇಲಿಂಗ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮಗೆ ಡಿಗ್ರೀಸಿಂಗ್, ಫ್ಲಿಕ್ಲಿಂಗ್, ಬ್ಲಾಸ್ಟ್ ಕ್ಲೀನಿಂಗ್, ಫ್ಲೇಮ್ ಡಿಸ್ಕೇಲಿಂಗ್ ಮತ್ತು ಮೆಕ್ಯಾನಿಕಲ್ ಮೆಥಡ್ ಆಫ್ ಕ್ಲೀನಿಂಗನ್ನು ನಿಮಗೆ ವಿವರವಾಗಿ ಹೇಳಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಹ್ಯಾವ್ ಎ ನೈಸ್ ಡೇ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟ್ಸ್ ಇದೆ. ಅಸೈನ್ಮೆಂಟ್ಸನ್ನು ನೀವು bharatskill.com ಡೌನ್ಲೋಡ್ ಮಾಡಿಕೊಂಡು ಏನೇ ಡೌಟ್ಸ್ ಇದ್ದರೆ ನನಗೆ ಕ್ಲಾರಿಫೈವನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.